ಎಷ್ಟೊಂದು ದಿನದಿಂದ ಅಡುಗೆ ಮನೆ ಮೇಕ್ ಓವರ್ ಮಾಡೋಣ ಅಂದ್ಕೊಂಡೇ ಇದ್ದಿದ್ದು, ಬಟ್ ಮಾಡೋಕ್ಕೆ ಆಗಿರಲಿಲ್ಲ. ಫೈನಲ್ ಆಗಿ ಇವಾಗ ಮಾಡ್ತಾ ಇದ್ದೀನಿ. ಅದಕ್ಕೆ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಬೇಕಿತ್ತು, ಅದಕ್ಕೆ ಮೀಶೋಯಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಇನ್ನು ಸಾಮಾನೆಲ್ಲ ಬಂದಿದ್ದಾದಮೇಲೆ ಅದನ್ನೆಲ್ಲ ತೊಳೆದು ನೀರು ಇಳಿಯೋಕ್ಕೆ ಬಿಟ್ಟಿದ್ದೀನಿ. ಅಡುಗೆ ಮನೆಯನ್ನು ಚಂದ ಮಾಡೋಕ್ಕೂ ಮುಂಚೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಮೊದಲಿರೋ ಸಾಮಾನೆಲ್ಲ ಎತ್ತಿಟ್ಕೊಂಡು ತೊಳಿಯೋಕೆ ಹಾಕ್ತಾ ಇದ್ದೀನಿ. ಇನ್ನು ನಮ್ಮ ಮನೇಲಿ ಗ್ಲಾಸ್ ಐಟಮ್ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಇನ್ನು ಅಕ್ಕಿ ಮೂಟೆನಲ್ಲಿ ಇಡೋ ಬದಲು ಈ ಥರ ನೀರಿಂದ ಒಂದು ಟ್ಯಾಂಕ್ ಇತ್ತು, ಯೂಸ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಮೂಟೆ ಬದಲಾಗಿ ಟ್ಯಾಂಕ್ ಹಾಕಿಡೋಣ ಅಂತೇಳಿ ಹಾಕಿಡ್ತಾ ಇದ್ದೆ. ಮನೆ ಕೆಲಸ ಮಾಡುವಾಗ ಹೆಣ್ಮಕ್ಳಿಗೆ ಎಲ್ಲಿ ಬರುತ್ತೋ ಶಕ್ತಿ, ಆ ಚೀಲಗಳೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇದು ನಾನು ಯುಗಾದಿ ಹಬ್ಬಕ್ಕೆ ಕ್ಲೀನಿಂಗ್ ಆಗುತ್ತೆ, ಮೇಕ್ ಓವರ್ ಆಗುತ್ತೆ ಅಂತ ಮಾಡಿದ್ದು. ಬಟ್ ನನಗೆ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ, ಎಡಿಟ್ ಮಾಡೋಕ್ಕೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಹೋದಂಗೆ ಆಗಿಬಿಟ್ಟಿತ್ತು. ಇವಾಗಾದರೂ ಮಾಡೋಣ, ಇವಾಗ ಮಾಡಿಲ್ಲ ಅಂದರೆ ಅದು ಹಂಗೆ ಡ್ರಾಫ್ಟಲ್ಲಿ ಉಳ್ಕೊಂಬಿಡುತ್ತೆ ಅಂತ ಮತ್ತೆ ಇವತ್ತೆಲ್ಲ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಅಡುಗೆ ಮನೆ ಸ್ವಲ್ಪ ಸರ್ಫೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿ, ಇನ್ನು ಕುಷನು ಮನೇಲೇ ಇದ್ದ, ಅವನು ಕೂಡ ಚಿಕ್ಕ ಪುಟ್ಟ ಹೆಲ್ಪ್ ಎಲ್ಲ ಮಾಡ್ತಾ ಇದ್ದ. ಈ ಕೌಂಟರ್ ಟಾಪ್ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಗೋದಂಗೆ. ಇನ್ನು ಡಬ್ಬಿಗಳೆಲ್ಲ ಇರುತ್ತೆ. ಇದ್ರದ್ದು ಫುಲ್ ವೀಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ನೋಡಿ. ಇನ್ನು ನೆಕ್ಸ್ಟ್ ಪಾರ್ಟ್ ಕೂಡ ಅಪ್ಲೋಡ್ ಮಾಡ್ತೀನಿ.